ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಈ ಪ್ಲ್ಯಾನು ಆ್ಯಕ್ಚುಲಿ ಜನವರಿಯಿಂದ ಪೋಸ್ಟ್ಪೋನ್ ಆಗ್ತಾನೇ ಬರ್ತಾಯಿತ್ತು. ಸೊ ಈಗ ಅದಕ್ಕೆ ಗಳಿಗೆ ಕೂಡಿ ಬಂದಿದೆ. ಸೊ ಈಗ ಫಿಕ್ಸ್ ಆಗಿದೆ. ಸೊ ಸದ್ಯಕ್ಕೆ ರೆಡಿ ಆಗ್ತಾ ಇದ್ದೀವಿ. ಒಂದು ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ, ಅದನ್ನು ವಾಶ್ ಮಾಡಿಬಿಟ್ಟು ಪಟಾಪಟ ಅಂತ ರೆಡಿ ಆಗೋದಷ್ಟೇ ಬಾಕಿ ಇರೋದು. ಸೊ ನೋಡಿ, ಆಲ್ಮೋಸ್ಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಗುಂಡ ಆ್ಯಕ್ಚುಲಿ ಮಮ್ಮಿ ಮನೆಯಲ್ಲೇ ಇದ್ದಾನೆ, ಅವನ್ನ ಕರ್ಕೊಂಡು ಆಮೇಲೆ ಅಲ್ಲಿಂದ ನೋಡಿ ಆ್ಯಕ್ಚುಲಿ ನಮ್ಮ ಮದನ್ ರೆಡಿ ಆಗಿಬಿಟ್ಟಿದ್ದಾರೆ, ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಕೆಲಸ ಇಲ್ಲ, ಒಂದು ಪ್ಯಾಂಟು ಒಂದು ಟೀ ಶರ್ಟು ಹಾಕಿಬಿಟ್ರೆ ಮುಗಿದೋಯ್ತು. ಸೊ ನೋಡಿ, ಏನೋ ಎಡವಟ್ಟು ಮಾಡಿದ್ರು. ಕೆಲಸ ಎಲ್ಲ ಮುಗಿಸಿ ಮನೆಯಿಂದ ಅಮ್ಮ ಮನೆಗೆ ಹೋಗೋತ್ತಿಗೆ ನಮ್ಮ ಗುಂಡ ಎದ್ಬಿಟ್ಟಿದ್ದ. ಸೊ ಅವನ್ನ ಕೂಡ ರೆಡಿ ಮಾಡಬೇಕಿತ್ತು ನಾನು. ಹಾಗಾಗಿ ರೆಡಿ ಮಾಡಿ ಒಂದು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಅಕ್ಕನ ಮಕ್ಕಳು ಕೂಡ ಅಲ್ಲೇ ಇದ್ದರು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅವರು ಇಬ್ಬರು ಮಕ್ಕಳು ಸೆಕೆ ಬೇರೆ ಅಲ್ವಾ, ತುಂಬಾ ನೀರು ಕುಡಿಯೋರು, ಹಣ್ಣು ತಿನ್ನೋರು. ಸ್ವಲ್ಪ ಈ ಸೆಕೆಲಿ ಇವೆಲ್ಲ ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯೂಶ್ವಲಿ ಮಕ್ಳಿಗೆ ಇನ್ನೂ ಪಾಪ ಕಷ್ಟ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಥರ ಸಿಚುವೇಷನಲ್ಲಿ ಇರ್ತಾರೆ. ಸೊ ಇದರ ಮಧ್ಯದಲ್ಲಿ ಆ ಸೆಕೆಗೆ ಅಂದ್ಬಿಟ್ಟು ಜ್ಯೂಸು ಒಂದ್ರ ಮೇಲೊಂದು ಖಾಲಿ ಆಗ್ತಾನೇ ಇತ್ತು. ಸೊ ನೀರಿಗೆ ಜ್ಯೂಸಿಗೆ ಮಾತ್ರ ದುಡ್ಡು ತುಂಬಾ ಖರ್ಚಾಗಿದೆ. ನಮ್ಮ ಗುಂಡ ನೋಡಿ ಕಾರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಕೂಡ ರೈಮ್ಸ್ನ ಮಾತ್ರ ತುಂಬ ಸಲ ಹೇಳ್ತಾನೆ ಇದ್ದ, ನಮಗೂ ತಲೆ ತಿಂತಾನೆ ಇದ್ದ. ಹಾಗೆ ನಾವು ಹೋಗಬೇಕಾಗಿರೋ ಪ್ಲೇಸಿಗೆ ಹೋದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಈ ಕಪ್ಪು ನಾಯಿ. ಸೊ ತುಂಬಾ ಚೆನ್ನಾಗಿತ್ತು ನಾಯಿ. ಅಂದರೆ ದೊಡ್ಡದೇ, ಮರಿ ಏನಲ್ಲ ಅದು. ಬಟ್ ಬಂದ ತಕ್ಷಣ ಬಂದು ನಮ್ಮ ಅಕ್ಕಪಕ್ಕನೇ ಓಡಾಡ್ತಾ ಇತ್ತು. ನಮ್ಮ ಗುಂಡ ಅಂತೂ ಕಾರಿಂದ ಇಳಿದ ತಕ್ಷಣ ಬೋನಿಂದ ಬಿಟ್ಟಿರೋ ಇಲಿ ಥರ ಆಗ್ಬಿಟ್ಟಿದ್ದ, ಹುಲಿ ಥರ ಆಗ್ಬಿಟ್ಟಿದ್ದ. ಎಲ್ಲ ಕಡೆ ಓಡಾಡೋದು, ಆಟಾಡೋದು, ಮಣ್ಣಲ್ಲಿ ಆಟಾಡೋದು. ಯೂಶ್ವಲಿ ಮನೆಯಲ್ಲಿದ್ದರೆ ಮಣ್ಣಲ್ಲಿ ಆಟಾಡೋದೆಲ್ಲ ಇಲ್ಲವೇ ಇಲ್ಲ. ಹಾಗಾಗಿ ಅಲ್ಲಿ ಹೋದ ತಕ್ಷಣ ನಾನು ಹೇಳ್ದಂಗೆ ಬೋನಿಂದ ಬಿಟ್ಟಿರೋ ಹುಲಿ ಥರ ಆಗ್ಬಿಟ್ಟಿದ್ದ. ಸೊ ಗಾಯ್ಸ್, ನಾವು ಬಂದಿದ್ದು ದಿ ಅರಣ್ಯ ರೆಸಾರ್ಟ್ ಅಂತ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಕಲರ್ಫುಲ್ ಆಗಿತ್ತು, ಗ್ರೀನರಿ ಆಗಿತ್ತು ತುಂಬ. ಇದು ಬಂದು ಕುಶಾಲ್ ನಗರಿಂದ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಗಾಯ್ಸ್, ಫೈನಲಿ ನಾವು ನಮ್ಮ ರೂಮ್ನ ಸೇರಾಯಿತು. ಆ ರೂಮ್ ಹೇಗಿದೆ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ಪ್ರತಿಯೊಂದೂ ಒಂದು ಊಟ ಆಗಿರ್ಬೋದು, ಒಂದು ಏನೇ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ, ಫಸ್ಟು ನಾನು ರೂಮ್ನ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದೇನೆ ನಾವು ಸ್ಟೇ ಮಾಡ್ಕೊಂಡಿದ್ದ ರೂಮು. ತುಂಬಾ ಕ್ಲೀನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಮಗೆ ನೋಡಿದ್ರೆ ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೋಡಿ, ಇದೆಲ್ಲ ಪಾರ್ಟಿ ಮಾಡೋಕ್ಕೆ ಅವ್ರು ಏನೇನೋ ತಂದ್ಕೊಂಡಿದ್ದಾರೆ. ಹಾಗೆ ಇಲ್ಲಿ 1/2 ಲೀಟರ್ದು 2 ವಾಟರ್ ಬಾಟ್ಲು ಇಟ್ಟಿದ್ರು ಎಮರ್ಜೆನ್ಸಿಗೆ. ಸೊ ನಿಜವಾಗ್ಲೂ ರೂಮ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ರು, ಮೇಂಟೈನ್ ಮಾಡಿದ್ದಾರೆ, ಹೊರಗಡೆ ಕೂಡ ರೂಮ್ ಒಳಗಡೆ ಕೂಡ. ಜೊತೆಗೆ ಬಾತ್ರೂಮ್ ಕೂಡ ತುಂಬಾ ಕ್ಲೀನಾಗಿತ್ತು. ಎಲ್ಲೂ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಲೇ ಇಲ್ಲ. ಆ್ಯಕ್ಚುಲಿ ಇದು ಓಪನ್ ಆಗಿ 1 ಇಯರ್ ಆಗಿದೆ ಅಂತೆ ಅಷ್ಟೇ. ಸೊ ಆದ್ರೂ ಚೆನ್ನಾಗಿದೆ, ಏನು ಬ್ಯಾಡ್ ರಿಸಲ್ಟ್ ಏನಿಲ್ಲ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಏನೇನು ಪ್ರೋಗ್ರಾಮು, ಸೊ ಇಲ್ಲಿ ಏನೇನು ಅನುಕೂಲಗಳಿದೆ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಎಲ್ಲರೂ ಪೂಲಿಗಿಳಿಯೋಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾರಂತೆ. ನಮ್ಮ ಗುಂಡ ಅಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾನೆ. ನಮ್ಮ ಮದನ್ ಕೂಡ ಅಷ್ಟೇ, ನೋಡಿ ರೆಡಿಯಾಗಿ ಬಂದೇ ಬಿಟ್ರು ಅವರು. ಸೊ ಬನ್ನಿ. ಪೂಲಿಗೆ ಹೋಗೋಕ್ಕೆ ಅಂದ್ಬಿಟ್ಟು ನಮ್ಮ ಗುಂಡು ನಾಚೆ ಬಿಟ್ಟಿದ್ದೇ ತಡ, ಅವನು ಎಲ್ಲನೂ ರಿಪೇರಿ ಮಾಡೋಕ್ಕೆ ಶುರು ಮಾಡ್ದ. ಲೈಟು ಚೆನ್ನಾಗಿ ಕಾಣ್ತಿತ್ತು, ಹೋಗೋದ್ರ ಕ್ಯಾಪ್ ತೆಗೆಯೋದು, ಅದು ಏನೇನೋ ಮಾಡ್ತಾಯಿದ್ದ. ನಿಜವಾಗ್ಲೂ ಅವನ್ನ ನೋಡ್ಕೊಳ್ಳೋದೇ ನಮಗೆ ಕಷ್ಟ ಆಗೋಯಿತು. ಬಟ್ ಏನಂದರೆ, ನಾವು ಹೋಗಿದ್ದ ಟೈಮಲ್ಲಿ ಬೇರೆ ಯಾವ ಫ್ಯಾಮಿಲಿನೂ ಇರಲಿಲ್ಲ ಅಲ್ಲಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ, ನಮ್ಮ ಮದನ್ ಅವರ ಫ್ರೆಂಡ್ ಫ್ಯಾಮಿಲಿ ಎರಡೇ ಇದ್ದಿದ್ದು. ಸೊ ನಮಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಯಾಕಾದರೂ ಬಂದೋ ನಾವು ಅನ್ನೋ ಥರ ಎಲ್ಲೂ ಅನ್ನಿಸ್ಲಿಲ್ಲ ಗೈಸ್. ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಫಸ್ಟು ನೀರು ನೋಡಿದ ತಕ್ಷಣ
ಮಕ್ಕಳು ಆಟ ಆಡೋಕ್ಕೆ ಶುರು ಮಾಡಿಬಿಟ್ರು. ಆ್ಯಕ್ಚುಲಿ ನಮ್ಮ ಗುಂಡ ಪುಟಾಣಿನ ತಳ್ಳಿಬಿಟ್ಟಿದ್ದ ಒಂದ್ಸಲ. ಯಾರೂ ನೋಡಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಡೋದು. ಸದ್ಯ ಅವ್ರ ಅಮ್ಮ ಅಲ್ಲೇ ಇದ್ದರು. ನಮ್ಮ ಗುಂಡ ನೋಡಿ ಆ ಥರ ಮಾಡ್ತಾನೆ. ನಿಜವಾಗ್ಲೂ ಅವನ ಹತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಮಕ್ಕಳು, ಅಷ್ಟು ಕಿತಾಪತಿ ಮಾಡ್ತಾನೆ. ನಂತರ ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆದರೆ ನಾನು ನೀರಿಗೆ ಇಳಿಯೋಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂದರೆ ಸಂಜೆ ಟೈಮ್ ಒಂದು ಚಳಿ ಜಾಸ್ತಿ ಆಗುತ್ತೆ, ಇನ್ನೊಂದು ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ಹಂಗೆ ಓಡಾಡೋದು ಅಂದರೆ ನಿಜವಾಗ್ಲೂ ತುಂಬಾ ಹಿಂಸೆ ಆಗುತ್ತೆ. ಹಗಲೊತ್ತಲ್ಲಾದರೆ ಸ್ವಲ್ಪ ಬಿಸಿಲಿರುತ್ತಲ್ಲ, ಹೆಂಗೋ ಒಂದು ಮೇಂಟೈನ್ ಆಗುತ್ತೆ. ಬಟ್ ಈಗ ಸ್ವಲ್ಪ ಆ ಸೈಡೆಲ್ಲ ಚಳಿ ಜಾಸ್ತಿ ಇರೋದ್ರಿಂದ ನಾನು ನೀರಿಗೆ ಇಳಿಯೋಕ್ಕೆ ಹೋಗಲಿಲ್ಲ. ನಂತರ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಇತ್ತು. ಬಟ್ ನಾವು ಕಾಫಿ ಬೇಕು, ಬಿಸಿ ಬಿಸಿ ಕಾಫಿ ಬೇಕು ಅಂದಿದ್ದಕ್ಕೆ ಬಿಸಿ ಬಿಸಿ ಕಾಫಿ ಜೊತೆಗೆ ಬಜ್ಜಿ, ಮೆಣಸಿಕಾಯಿ ಬಜ್ಜಿ ರೆಡಿ ಮಾಡಿ ತಂದುಕೊಟ್ರು. ಬಜ್ಜಿ ಅಂತೂ ಆಗಿತ್ತು. ಸೊ ಖಾರ ಖಾರ, ನಾನು ಯಾವತ್ತೂ ಮೆಣಸಿಕಾಯಿ ಬಜ್ಜಿಲಿ ಮೆಣಸಿನ್ಕಾಯಿನ ತಿಂದೇ ಇರಲಿಲ್ಲ. ಮೇಲೆದೆಲ್ಲ ತಿನ್ಕೊಬಿಟ್ಟು ಒಳಗದೆಲ್ಲ ಹಂಗೆ ಬಿಟ್ಬಿಡ್ತಾಯಿದ್ದೆ. ಸೊ ಅವತ್ತು ಚಳಿಯಾಗಿ ಏನೋ ಒಂಥರ ಜೋಶಲ್ಲಿದ್ನಲ್ಲ, ಸೊ ಫುಲ್ ತಿನ್ಕೊಬಿಟ್ಟೆ. ಇನ್ನೊಂದು ಕಡೆ ಫೈರ್ ಕ್ಯಾಂಪಿಗೆ ರೆಡಿ ಮಾಡ್ತಾಯಿದ್ರು. ಆ ಫೈರ್ ಕ್ಯಾಂಪ್ ರೆಡಿ ಮಾಡ್ತಾಯಿದ್ದಿದ್ದ ಕಡೆ ಅವರೆಲ್ಲ ಟೇಬಲ್ನ ರೆಡಿ ಮಾಡ್ಕೊತಾಯಿದ್ರು. ಗೈಸ್, ಎಷ್ಟು ಮೋಸ ಗೊತ್ತಾ, ನಮ್ಗೆ ಯಾವುದೇ ಥರ ಡ್ರಿಂಕ್ಸು ಅಂದರೆ ಕೂಲ್ ಡ್ರಿಂಕ್ಸ್ನ ತಕ್ಕೊಟ್ಟಿರಲಿಲ್ಲ. ಅವ್ರುಗಳು ಮಾತ್ರ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಂದ್ಕೊಂಡು ನೀಟಾಗಿ ಟೇಬಲ್ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊತಾಯಿದ್ರು. ಎಷ್ಟು ಕ್ಲೀನಾಗಿ ರೆಡಿ ಮಾಡ್ಕೊತಾಯಿದ್ರು ಗೊತ್ತಾ. ಫುಲ್ಲು ಜೋಶಲ್ಲಿದ್ದಾರೆ ಅವರೆಲ್ಲ. ಸೊ ನೆಕ್ಸ್ಟು ಬಂದು ನಾವು ಕಿಚನ್ ಕಡೆಗೆ ಬಂದ್ವಿ. ಸೊ ಡೈನಿಂಗ್ ಹಾಲು ಚೆನ್ನಾಗಿತ್ತು. ಒಂದು ಚೇರ್ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಕ್ಲೀನಾಗಿತ್ತು. ಅಲ್ಲಿಂದ ನಮ್ಮ ಗುಂಡ ಅಂತೂ ಕಿಚನ್ನಲ್ಲಿ ಸೆಟ್ಲಾಗ್ಬಿಟ್ಟಿದ್ದ. ಒಂದಿಬ್ಬರನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದ. ಅವ್ರುಗಳಂತೂ ಅವನ್ನ ಆಟ ಆಡಿಸ್ಕೊಂಡು ನಮ್ಗೇನು ಬೇಕದು ಕೊಟ್ಕೊಂಡು ಅವನ್ನ ನೋಡ್ಕೊಂಡು ಅವರೇ ಇದ್ದರು. ನಮಗೊಂದು ಅರ್ಧ ಕೆಲಸ ಕಮ್ಮಿ ಆದಂಗೆ ಅನ್ನಿಸ್ತು. ಅಷ್ಟು ನಮಗೆ ಫ್ರೀಯಾಗಿತ್ತು ಅಲ್ಲಿ. ಪಾಪ ಅವ್ರು ಏನಾರು ಅವನು ಕಿಚನಿಗೆ ಬಂದರೆ ಅಲ್ಲಿರೋರು ಅವನ್ನ ನೋಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ರು. ನಮಗೆ ತುಂಬ ರಿಸ್ಕ್ ಅಂತ ಏನೂ ಅನ್ನಿಸ್ಲಿಲ್ಲ. ನಂತರ ಫೈರ್ ಕ್ಯಾಂಪು ಸ್ಟಾರ್ಟ್ ಆಯಿತು. ಸೊ ಫೈರ್ ಕ್ಯಾಂಪು ಸ್ಟಾರ್ಟ್ ಆಗ್ತಿದ್ದಂಗೆ ಕೆಲವೊಂದಷ್ಟು ಅಂದರೆ ಅವ್ರುಗಳ ಪಾರ್ಟಿ ಶುರು ಆಯಿತು. ಪಾರ್ಟಿ ಜೊತೆಗೆ ಒಂದಷ್ಟು ಹಾಡು, ಡ್ಯಾನ್ಸು ಎಲ್ಲ ಕೂಡ ಮಾಡಿದ್ವಿ. ಸೊ ಹೋಗಿರೋದೇ ಎಂಜಾಯ್ ಮಾಡೋಕ್ಕಂತ. ಸೊ ಬನ್ನಿ ನೋಡಿ ಮುಂದೆ ಏನಾಗುತ್ತೆ. ನನ್ನ ಮಗ ಡ್ಯಾನ್ಸ್ ಮಾಡ್ತಿದ್ದೆ. ಇದು ನಾರ್ಮಲ್ ಡ್ಯಾನ್ಸ್, ಇದು ಅವ್ರಿಗೆ ಅಭ್ಯಾಸ ಕುರ್ಗಿ ಡ್ಯಾನ್ಸ್ ಅದು. ಮಾಡು ಮಗನೇ, ಮಾಮನ ಜೊತೆ ಡ್ಯಾನ್ಸ್ ಮಾಡು. ಚಿನ್ನು ಹೊಡಿತೀನಿ ಒಂಡೆ ಕೈ ಹಾಕಿದ್ರು. ನೋಡಿದ್ರಲ್ಲ, ನಾವೆಲ್ಲ ಡ್ಯಾನ್ಸ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಫೈರ್ ಎಲ್ಲ ಬೂದಿ ಆಗಿಬಿಟ್ಟಿತ್ತು. ಸೊ ನಮ್ಮ ಸ್ನ್ಯಾಕ್ಸು ರೆಡಿಯಾಗಿ ಬಂತು. ಇದು ಮಟನ್ ಪೆಪ್ಪರ್ ಡ್ರೈ, ಇನ್ನೊಂದು ಮಟನ್ ಎಣ್ಣೆ ಖಾರ ಅಂತ. ಅಂದರೆ ನಮ್ಮ ಜೊತೆ ಬಂದಿದ್ರಲ್ಲ ನಮ್ಮ ಮದನ್ ಫ್ರೆಂಡು, ಅವ್ರ ಮನೆಯಲ್ಲಿ ಮಾಡುವಂಥ ಡಿಶ್ ಅಂತ ಇದು. ಸೊ ಹಿಂಗೆ ಮಾಡಿ ಅಂತ ಹೇಳಿದರು, ಹಾಗಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು. ಯಾಕೆಂದರೆ ಇದು ಅವರಿಗೆ ಗೊತ್ತಿರೋದ್ರಿಂದ
ಟೇಸ್ಟ್ ಅವರೇ ಮಾಡಿದರು. ನಂತರ ನಾನು ಗುಂಡಂಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ಊಟ ಹಾಕ್ಕೊತಾ ಇದ್ದೆ. ಸೊ ಬಿಸಿ ಬಿಸಿ ವೈಟ್ ರೈಸ್ ಇತ್ತು, ಜೊತೆಗೆ ರಸಮ್ ಮಾಡಿದರು. ಸೊ ಊಟಕ್ಕೆ ಏನೇನೆಲ್ಲ ಇತ್ತು ಅಂದರೆ ಅದೇ ಮಟನ್ ಪೆಪ್ಪರ್ ಡ್ರೈ ಇತ್ತು, ಮಟನ್ ಎಣ್ಣೆ ಖಾರ ಇತ್ತು, ಜೊತೆಗೆ ರೈಸು ರಸಮ್ ಇತ್ತು, ಸ್ವಲ್ಪ ಚಿಕನ್ ಗ್ರೇವಿ ಥರ ಏನೋ ಮಾಡಿಕೊಟ್ಟಿದ್ರು, ಮತ್ತು ಸಲಾಡ್ ಇತ್ತು. ನಮಗೆ ಬೇಕು ಅಂದರೆ ಫ್ರೂಟ್ ಜ್ಯೂಸ್ ಎಲ್ಲ ತೊಗೊಬೋದಿತ್ತು. ಸೊ ಊಟದ ಬಗ್ಗೆ ಅಂತೂ ನಾವೇನೂ ಹೇಳೋಂಗೆ ಇಲ್ಲ, ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. 100/99 ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ನೋಡಿ ಲೈಟಾಗಿ ಪಾರ್ಟಿ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಬಂದಿದೆ. ನನಗೆ ತುಂಬಾ ಹೊಟ್ಟೆ ಹಸಿತಾಯಿತ್ತು ಗೈಸ್. ನಾನು ಅವರೆಲ್ಲ ಬರೋ ತನಕ ವೇಟ್ ಮಾಡಲೇ ಇಲ್ಲ, ಬ್ಯಾಟಿಂಗ್ ಶುರು ಮಾಡ್ಕೊಂಡೇ ಬಿಟ್ಟೆ. ನಾನ್ ವೆಜ್ ಬೇರೆ ಕಣ್ಮುಂದೆ ಇಟ್ಟಿದ್ರಲ್ವ, ಹೆಂಗೆ ತಡೆಯೋಕ್ಕಾಗುತ್ತೆ. ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ, ಇಬ್ಬರು ಬೆಳಗುವರು ಈ ಹೃದಯದ ಕತ್ತಲೆಯ. ತಾಯಿ ಇಲ್ಲದೆ ಬಲವಿಲ್ಲ, ಮಡದಿ ಇಲ್ಲದೆ ಛಲವಿಲ್ಲ. ತುತ್ತ ಮುತ್ತ ಗೊತ್ತ ಅತ್ತ ಇತ್ತ ಲೋಕದ ಸುಖವೆಲ್ಲ, ಲೋಕದ ಸುಖವೆಲ್ಲ ನಿನಗಾಗಿ ಉಳಿಪುರಲಿ. ನೀರುವಂತ ನೂರು ಕವಿ ಇರಲಿರಲಿ ನನಗಾಗಿ, ಕಾಯುವುದು ಜೊತೆವರೆಗೂ ಕಣ್ಣಾಗಿ. ಇದು ತರವೇನಿದೆಯೋ, ಕಂಬನಿಗೆ ಕೊನೆ ಇದೆಯೋ, ಇದು ವಿಧಿಯ ಚೆಲ್ಲಾಟ, ಇದು ಬಾಳಿನ ಹೋರಾಟ. ನೀಲಮೇಘ ಊಟ ಆದಮೇಲೆ ಒಂದಷ್ಟು ಅಂತ್ಯಾಕ್ಷರಿ ಆಡಿಕೊಂಡು ನಮ್ಮ ಗುಂಗಲ್ಲಿ ನಾವಿದ್ದರೆ ಮಕ್ಕಳು ಅವ್ರ ಗುಂಗಲ್ಲೇ ಅವರಿದ್ದರು. ನಿಜವಾಗ್ಲೂ ನೋಡೋಕ್ಕೆ ಸಖತ್ತು ಖುಷಿ ಆಗ್ತಾಯಿತ್ತು. ನಮ್ಮ ಗುಂಡ ಅಷ್ಟು ಫ್ರೀಯಾಗಿ ಆಟ ಆಡಿದ್ದನ್ನ ನಾನು ಅವತ್ತೇ ಫಸ್ಟು ನೋಡಿದ್ದು. ಯಾಕಂದರೆ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಅನ್ನೋ ಭಯ ಇಲ್ಲ. ಸಿಕ್ಕಿದ್ದು ನೋಡಿಕೊಂಡು ಆಟ ಆಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದರು ಮಕ್ಕಳು. 3 ಜನ ಕೂಡ ತುಂಬ ಎಂಜಾಯ್ ಮಾಡಿದರು. ನಮಗೆ ಅಂತ ಕೊಟ್ಟಿದ್ದ ಜ್ಯೂಸ್ನು ಸಮೇತ ಅವರು ಕುಡ್ಕೊಂಡು, ಬಟ್ಲಿಗೆ ಮಣ್ಣು ಹಾಕ್ಕೊಂಡು, ಜ್ಯೂಸ್ ಹಾಕ್ಕೊಂಡು, ಬೂದಿ ಹಾಕ್ಕೊಂಡು ಎಲ್ಲ ಫುಲ್ಲು ಚಿತಾಲ್ ಪತಾಲ್ ಮಾಡಾಕ್ಬಿಟ್ಟಿದ್ರು. ನಮಗಂತೂ ಸಾಕಾಗೋಯ್ತು ನೋಡೋಕ್ಕೇ. ಗಾಯ್ಸ್ ನೋಡಿ, ಇಲ್ಲಿ ಮೆಣಸು ಯಾರ್ಯಾರು ನೋಡಿಲ್ಲ ಕಣ್ ತುಂಬ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ಒಣಗ ಸ್ಟೇಜಲ್ಲಿದೆ, ಇನ್ನೊಂದು ಸ್ವಲ್ಪ ಒಣಗಬೇಕು. ಇದು ನೋಡಿ ಹಣ್ಣಾಗಿದೆ, ಇನ್ನೊಂದು ಬಿಡೋ ಸ್ಟೇಜ್ ಚಿನ್ನ. ಸೊ ನೋಡಿ, 2 ಲೈನ್ ಮೆಣಸು ಸಿಕ್ತು. ನಿಮಗೆ ಬೆಳಗ್ಗೆ ಅದ್ರದ್ದು ಬಳ್ಳಿ ತೋರಿಸ್ತೀನಿ ನೋಡಿ. ನೋಡಿ ಓಲೆ ಥರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಟನ್ ಟನ್. ನೋಡಿ ಗಾಯ್ಸ್, ಯಾರ್ಯಾರೆಲ್ಲ ಮೆಣಸು ನೋಡಿಲ್ಲ ನೋಡ್ಕೊಳ್ಳಿ. ಮೆಣಸು ನೋಡಿ ಗಾಯ್ಸ್, ಇದೇನೇ ಮೆಣಸಿನ ಬಳ್ಳಿ, ಸಿಲ್ವರ್ ಮರಕ್ಕೆ ಹಬ್ಸಿರ್ತಾರೆ. ನೋಡಿ ಎಷ್ಟು ಮೆಣಸು ಬಿಟ್ಟಿದೆ. ಇದ್ರ ಎಲೆ ನೋಡಿದ್ರೆ ಸೇಮು ವಿಳೆದೆಲೆ ನೋಡ್ದಂಗೆ ಅನಿಸುತ್ತೆ, ಬಟ್ ಇದು ತಿನ್ನೋಕ್ಕಾಗಲ್ಲ, ತುಂಬಾ ಖಾರ ಇರುತ್ತೆ ಎಲೆ. ಸೊ ನೋಡೋಕ್ಕಷ್ಟೇ ವಿಳೆದೆಲೆ ಥರ ಇರುತ್ತೆ. ಸುತ್ತ ಕಾಫಿ ತೋಟ ಗಾಯ್ಸ್, ಸುತ್ತ ಕಾಫಿ ತೋಟ. ನನಗಂತೂ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬಂದಿಲ್ಲ. ನೋಡಿ ಗಾಯ್ಸ್, ಎಷ್ಟು ಮೆಣಸನ್ನ ನಾನು ತಂದಿದ್ದೀನಿ ಅಂದರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಎಷ್ಟು ಮೆಣಸನ್ನು ಕದ್ದಿದ್ದೀನಿ ನೋಡಿ ಗಾಯ್ಸ್. ಕತ್ಕೊಂಡು ತೊಗೊಬಂದಿದ್ದೀನಿ. ನಮ್ಮ ಹತ್ರ ದುಡ್ಡಿದ್ದು ತೊಗೊಂಡು ಇದು ಮಾಡೋಕ್ಕಿಂತ ನಾವು ಚಿಕ್ಕದ್ರಲ್ಲೆಲ್ಲ ಹಂಗೇನೆ, ಸಾಮಾನ್ಯ ದುಡ್ಡು ಸಿಗ್ತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಬಿಟ್ಟು ಸೀಬೆಕಾಯಿ ಕಿತ್ಕೊಳ್ಳೋದು, ಮಾವಿನಕಾಯಿ ಕಿತ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ನಾನು ಇಷ್ಟು ಮೆಣಸನ್ನ ಕಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ ಗಾಯ್ಸ್. ಇದರಲ್ಲಿ ಒಣಗಬೇಕಾಗಿರೋ ಮೆಣಸು ಇದೆ, ಒಣಗಿರೋ ಮೆಣಸು ಇದೆ. ಗಾಯ್ಸ್ ನೋಡಿ, ನನ್ನ ಮಗ ಅಮ್ಮ ಇದು ಹಾಕ್ಕೊಂಡು ವೀಡಿಯೋ ಮಾಡು ಅಂತ ತಂದುಕೊಡ್ತಾ ಇದ್ದಾನೆ, ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ರೆ. ಸೊ ನಮ್ಮ ದಿನ 2ನೇ ದಿನಕ್ಕೆ ಕಾಲಿಡ್ತಾ ಇದೆ ಗಾಯ್ಸ್. ನಾವು ಒಂದು 8:30 ಆಗಿದೆ ಎದ್ದು, 8:30 ಆಗಿತ್ತು ನಾವು ಎದ್ದಾಗ. ಯಾಕೆಂದರೆ ರಾತ್ರಿ ಒಂದು 11:45 ರೂಮಿಗೆ ಬಂದಾಗ. ಬಟ್ ಹೊಸ ಜಾಗ ಅಲ್ವಾ, ನಿದ್ದೆ ಬಂದಿದ್ದು ಒಂದು 2 ಗಂಟೆ 2:30 ಆಗಿತ್ತು. ಸೊ ಚೆನ್ನಾಗಿತ್ತು, ನಿದ್ದೆ ಅಂತೂ ಸ್ವಲ್ಪ ಸರಿಯಾಗಿ ಬರಲಿಲ್ಲ. ಸೊ ಈಗ ಕಾಫಿ ಆರ್ಡ್ರ್ ಮಾಡಿದ್ದೀವಿ, ಕಾಫಿ ಕುಡಿದು ಪೂಲ್ ಹತ್ರ ಹೋಗೋಣ ಅಂತ ಇದ್ದೀವಿ. ಎಸ್ ಬನ್ನಿ ಹೋಗೋಣ.
ನನಗೆ ಮದನ್ಗೆ ಕಾಫಿ, ನಮ್ಮ ಗುಂಡಂಗೆ ಹಾಲು ಆರ್ಡ್ರ್ ಮಾಡಿದ್ವಿ. ಸೊ ಬಂತು. ನಮ್ಮ ಗುಂಡ ಫಸ್ಟ್ ಟೈಮ್ ಗಾಜಿನ ಗ್ಲಾಸಲ್ಲಿ ಹಾಲು ಕುಡಿತಾ ಇದ್ದ. ಒಂದು ಕಡೆ ಭಯ ಆಗ್ತಿತ್ತು, ಎಲ್ಲಿ ಹೊಡೆದಾಕ್ಬಿಟ್ಟು ದಂಡ ಕಟ್ಟೋ ಥರ ಮಾಡ್ತಾನೋ ಅಂತ. ಆ್ಯಕ್ಚುಲಿ ಅಂತೂ ನೈಟು ಜ್ಯೂಸ್ ಗ್ಲಾಸ್ನ ಹೊಡೆದಾಕ್ತಾ ಒಂದು ದಂಡ ಕಟ್ಟಿದ್ರು ಅದಕ್ಕೆ. ಸೊ ನಾನು ಬೆಳಗ್ಗೆ ಪೂಲಲ್ಲಿ ಇಳಿದ್ದೆ, ಯಾಕಂದರೆ ರಾತ್ರಿ ಚಳಿ ಆಗುತ್ತೆ, ಶೀತ ಆಗಿಬಿಟ್ರೆ ಕಷ್ಟ, ಹೊರಗಡೆ ಬಂದು ಇನ್ನು ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ನೈಟ್ ಪೂಲಲ್ಲಿ ಇಳಿಲಿಲ್ಲ. ಬೆಳಗ್ಗೆ ಇಳಿದು ತುಂಬ ಚೆನ್ನಾಗಿ ಆಟ ಆಡಿದೆ ನಾನು ಕೂಡ. ಸೊ ನಮ್ಮ ಗುಂಡ ಇಳಿಯೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದಾನೆ. ನೋಡಿ ಗಾಯ್ಸ್, ಸುತ್ತ ಕಾಫಿ ತೋಟ, ಯಾವ ಕಡೆಯಿಂದ ಆನೆ ಬಂದ್ಬಿಡುತ್ತೋ ಅಂತ ನಾನು ರಾತ್ರಿ 2:30-3 ಗಂಟೆ ತನಕ ನಿದ್ದೆನೇ ಮಾಡಿಲ್ಲ. ನಮ್ಮ ಗುಂಡ ಮತ್ತು ಮದನ್ ಬೇಗನೆ ನಿದ್ದೆ ಮಾಡಿಬಿಟ್ರು. ನನಗಂತೂ ಭಯ ಅಂದರೆ ಭಯ, ಸಖತ್ತು ಭಯ ಆಗಿ ಆ ಭಯಕ್ಕೆ ಅರ್ಧ ನಿದ್ದೆನೇ ಬರಲಿಲ್ಲ. ಪೂಲಲ್ಲಿ ಆಟ ಆಡಿದ್ಮೇಲೆ ತಿಂಡಿ ರೆಡಿಯಾಗಿದೆ ಅಂತ ಹೇಳಿದ್ರು. ತಿಂಡಿ ಏನಪ್ಪ ಅಂದರೆ ಚಿತ್ರಾನ್ನ ಮಾಡಿದರು, ಜೊತೆಗೆ ಮಟನ್ದು ಸ್ವಲ್ಪ ಡಿಶ್ ಇತ್ತು, ಹಾಗೆ ಪೂರಿ ಮಾಡಿ ಸಾಗು ಮಾಡಿದರು. ನನಗಂತೂ ಸಾಗು ತುಂಬಾ ಇಷ್ಟ ಆಗೋಯಿತು. ಸೊ ಹಾಗಾಗಿ ನಾನು ಫುಲ್ ತಿಂಡಿ ಪೂರಿನೇ ತಿಂದೆ, ಚಿತ್ರಾನ್ನ ತಿನ್ನಲಿಲ್ಲ. ಈಗ ಪೂಲಲ್ಲಿ ಮತ್ತೆ ಆಟ ಆಡಿಕೊಂಡು ಸ್ವಲ್ಪ ಫ್ರೆಶಪ್ ಆಗಿ ಆಮೇಲೆ ಒಂದಷ್ಟು ಸೆಲ್ಫಿಗಳನ್ನ ತೆಕ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು ಗಾಯ್ಸ್. ಮಧ್ಯಾಹ್ನ ನಮ್ಮ ಗುಂಡಂಗೆ ಫಸ್ಟು ಊಟ ರೆಡಿಯಾಗಿತ್ತು, ಪಲಾವ್ ಮಾಡಿದರು. ಸೊ ಹಾಗಾಗಿ ಅವನಿಗೆ ಫಸ್ಟು ತಿನ್ನಿಸ್ಬಿಡೋಣ, ಯಾಕೆಂದರೆ ಅವನು ಸ್ವಲ್ಪ ನಿದ್ದೆ ಮೂಡೋಕ್ಕೆ ಜಾರ್ತಾ ಇದ್ದ. ಹಾಗಾಗಿ ತಿಂದರೆ ಅವನು ಮಲ್ಕೋತಾನೆ, ತಿಂದೇ ಮಲ್ಕೊಂಡ್ರೆ ಮಧ್ಯದಲ್ಲಿ ರಗಳೆ ಮಾಡ್ತಾನೆ ಅಂದ್ಬಿಟ್ಟು ಫಸ್ಟ್ ಅವನಿಗೆ ತಿನ್ನಿಸಿ ಆಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವನದು ಊಟ ಆಗ್ತಿದ್ದಂಗೆ ನಾವು ಊಟಕ್ಕೆ ಮಾಡಿದ್ವಿ. ಪಲಾವು, ರಾಯ್ತ, ಜೊತೆಗೆ ವೈಟ್ ರೈಸು, ರಸಮ್ಮು, ಜೊತೆಗೆ ಪಕೋಡ, ಮಸಾಲೆ ಮಜ್ಜಿಗೆ. ಊಟ ಅಂತೂ ಅಲ್ಟಿಯಾಗಿತ್ತು. ಗಾಯ್ಸ್, ನಮ್ಮ 1.5 ದಿನದ ರೆಸಾರ್ಟ್ ಜರ್ನಿ ಇವತ್ತಿಗೆ ಈಗ ಎಂಡ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಬಂದು ನಾವು KR ನಗರದಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಅದು ನಾಳೆ ಇರೋದು, ಅದನ್ನು ಮುಗಿಸ್ಕೊಂಡು ನಾಡಿದ್ದು ಮೈಸೂರಿಗೆ ಹೋಗ್ತೀವಿ. ಸೊ ಈಗ ರೆಸಾರ್ಟಿಂದ ಎಕ್ಸಿಟ್ ಆಗ್ತಾಯಿದ್ವಿ. ಇಲ್ಲಿಂದ KR ನಗರ ಹೋಗಿ KR ನಗರಲ್ಲಿ ರೂಮ್ ಮಾಡಿ ನಂತರ ಫಂಕ್ಷನ್ ಮುಗಿಸ್ಕೊಂಡು ಮೈಸೂರಿಗೆ.